Hello students, welcome to RHchemistry. So very important notification for OBC EWS certificate. OBC EWS certificate ಬಗ್ಗೆ KE ಅವರು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದೇನಂತಂದ್ರೆ ಇಲ್ಲಿ ನೋಡಬಹುದು, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಸೊ in reference to PG or UG Council in 2021, it is informed to all participating colleges or institutions that OBC EWS certificate issued between the following period will be considered valid. ಅಂದ್ರೆ ಈ ಒಂದು ಪೀರಿಯಡ್ ಒಳಗೆ ಪ್ರಿಪೇರ್ ಆಗಿರುವಂತಹ ಸರ್ಟಿಫಿಕೇಟ್ ಅನ್ನು ಮಾತ್ರ ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಇನ್ಸ್ಟಿಟ್ಯೂಷನ್ ಮತ್ತು ಕಾಲೇಜಸ್ ಗಳಿಗೆ MCC ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಯಾವ್ದಪ್ಪ ಅಂತಂದ್ರೆ ನಿಮ್ಮ UG ಕೌನ್ಸಿಲಿಂಗ್ ಗೊತ್ತಿರಲಿ, 1st ಏಪ್ರಿಲ್ 2020 ಇಂದ 9th ಫೆಬ್ರವರಿ 2022 ಒಳಗಡೆ ಇರುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕನ್ಸಿಡರ್ ಮಾಡಬೇಕು. ಅಂದರೆ 1st ಏಪ್ರಿಲ್ 2020 ಆದಮೇಲೆ ಮತ್ತೆ 9th ಫೆಬ್ರವರಿ 2022 ಒಳಗಡೆ ಮಾಡಿರುವಂತಹ ಡೇಟ್ ಇರುವಂತಹ ಸರ್ಟಿಫಿಕೇಟ್ ಅನ್ನು ಮಾತ್ರ ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನ್ ಮಾಡ್ಕೋಬೇಕು, ನೀವೇನಾದ್ರೂ OBC ಮತ್ತು EWS ಸರ್ಟಿಫಿಕೇಟ್ ಅನ್ನು ಮಾಡಿಸಿದ್ರೆ ಆ ಒಂದು ಸರ್ಟಿಫಿಕೇಟ್ 1st ಏಪ್ರಿಲ್ ಕಿಂತ ಮುಂಚೆ ಏನಾದ್ರೂ ಇದೆಯಾ ಅಂತ ನೋಡ್ಕೊಳ್ಳಿ. ಹಾಗೇನಾದ್ರು ಇದ್ರೆ ನೀವು ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡಿಸ್ಬೇಕಾಗ್ತದೆ, ಹೊಸದಾಗಿ ಮಾಡಿಸ್ಬೇಕಾಗ್ತದೆ. ಅದೇನಾದ್ರೂ 1st ಏಪ್ರಿಲ್ 2020 ಕಿಂತ ಮೇಲ್ಗಡೆ ಇದ್ರೆ ನೀವು ಅದನ್ನ ಏನೂ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನೋದು MCC ಅವರ ಕಡೆಯಿಂದ ಬಂದಿರುವಂತ ನೋಟಿಫಿಕೇಶನ್. ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.